ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. PU ಸ್ಟೂಡೆಂಟ್ಸ್ಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತುಂಬ ದಿವಸದಿಂದ PU ಎಕ್ಸಾಮ್ ಡೇಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ರಿ. ಫೈನಲ್ ಆಗಿ PU ಫೈನಲ್ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಸೊ PU ಎಕ್ಸಾಮ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದಾದರೆ ಮಾರ್ಚ್ 1ನೇ ತಾರೀಕಿಂದ ಮಾರ್ಚ್ 22ನೇ ತಾರೀಕುವರೆಗೂ ಎಕ್ಸಾಮ್ ಇರುತ್ತೆ. ಇದನ್ನು ಅಫಿಷಿಯಲ್ ಆಗಿ ಕರ್ನಾಟಕ PU ಬೋರ್ಡ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ನೀವು ಕೇಳ್ಬೋದು ಯಾವ ಟೈಮಿಗೆ ಎಕ್ಸಾಮ್ ನಡೆಯುತ್ತೆ ಅಂತ. ಸೊ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಬೆಳಿಗ್ಗೆ 10:15ರಿಂದ ಮಧ್ಯಾಹ್ನ 1:30ವರೆಗೂ ಎಕ್ಸಾಮ್ ನಡೀತಿದೆ. ಮತ್ತು ಯಾವ್ಯಾವ ಡೇಟಲ್ಲಿ ಯಾವ್ಯಾವ ಸಬ್ಜೆಕ್ಟ್ ನಡೀತಿದೆ ಅಂತ ಹೇಳೋದಾದರೆ, ಸೊ ಮಾರ್ಚ್ 1ನೇ ತಾರೀಕು ಕನ್ನಡ ಎಕ್ಸಾಮು ಅಥವಾ ಅರೇಬಿಕ್ ಎಕ್ಸಾಮ್ ಇರುತ್ತೆ. ಮಾರ್ಚ್ 4ನೇ ತಾರೀಕು ಮ್ಯಾಥಮೆಟಿಕ್ಸ್ ಇಲ್ಲ ಎಜುಕೇಷನ್ ಸಬ್ಜೆಕ್ಟ್ ಇರುತ್ತೆ. ಅದೇ ಥರ ಮಾರ್ಚ್ 5ನೇ ತಾರೀಕು ಪೊಲಿಟಿಕಲ್ ಸೈನ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್. ಮಾರ್ಚ್ 6ನೇ ತಾರೀಕು ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಇಲ್ಲ ರೀಟೇಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಸಬ್ಜೆಕ್ಟ್ ಇರುತ್ತೆ. ಮಾರ್ಚ್ 7ನೇ ತಾರೀಕು ಹಿಸ್ಟ್ರಿ ಅಥವಾ ಫಿಸಿಕ್ಸ್ ಇರುತ್ತೆ. ಮಾರ್ಚ್ 9ನೇ ತಾರೀಕು ಆಪ್ಷನಲ್ ಕನ್ನಡ, ಅಕೌಂಟೆನ್ಸಿ, ಜಿಯಾಲಜಿ, ಹೋಮ್ ಸೈನ್ಸ್ ಇರುತ್ತೆ. ಮಾರ್ಚ್ 11ನೇ ತಾರೀಕು ಲಾಜಿಕ್, ಬಿಸ್ನೆಸ್ ಸ್ಟಡೀಸ್ ಇರುತ್ತೆ. ಮಾರ್ಚ್ 13ನೇ ತಾರೀಕು ಇಂಗ್ಲೀಷ್ ಸಬ್ಜೆಕ್ಟ್ ಇರುತ್ತೆ. ಮಾರ್ಚ್ 15ನೇ ತಾರೀಕು ಹಿಂದೂಸ್ತಾನಿ ಮ್ಯೂಸಿಕ್, ಸೈಕಾಲಜಿ, ಕೆಮಿಸ್ಟ್ರಿ, ಬೇಸಿಕ್ ಮ್ಯಾಥ್ಸ್ ಇರುತ್ತೆ. ಮಾರ್ಚ್ 16ನೇ ತಾರೀಕು ಎಕನಾಮಿಕ್ಸ್ ಇರುತ್ತೆ. ಮಾರ್ಚ್ 18ನೇ ತಾರೀಕು ಜಿಯೋಗ್ರಫಿ ಇಲ್ಲ ಬಯಾಲಜಿ ಇರುತ್ತೆ. ಮಾರ್ಚ್ 20ನೇ ತಾರೀಕು ಸೋಷಿಯಾಲಜಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಮಾರ್ಚ್ 21ನೇ ತಾರೀಕು ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಾಂಸ್ಕ್ರಿಟ್, ಫ್ರೆಂಚ್ ಇರುತ್ತೆ. ಮಾರ್ಚ್ 22ನೇ ತಾರೀಕು ಹಿಂದಿ ಇರುತ್ತೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಲೇಟೆಸ್ಟ್ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.